ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ಹೆಸರು ಕಾಳಿನ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಸ್ವೀಟ್ ಡಿಶ್ ಆಗಿರುತ್ತೆ, ತುಂಬ ಹೆಲ್ದಿ ಸಹ ಆಗಿರುತ್ತೆ. ಈ ಡಿಶಲ್ಲಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬದಲಾಗಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ಬೇಕಾದಂಥ ಪದಾರ್ಥಗಳು ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ವಾಶ್ ಮಾಡಿರುವ 1 ಕಪ್ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಹೆಸರು ಕಾಳನ್ನು ನೆನೆಸುವ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಆದ ಕಾರಣ ಈ ರೆಸಿಪಿನ ಕೆಲವೇ ನಿಮಿಷಗಳಲ್ಲಿ ಬೇಕು ಅಂದಾಗ ತಯಾರಿಸ್ಬೋದು. ಹಾಗೆಯೇ 4ರಿಂದ 5 ಟೀ ಸ್ಪೂನಷ್ಟು ಅಕ್ಕಿನ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ದಿನಬಳಕೆಯ ಅಕ್ಕಿನ ಯೂಸ್ ಮಾಡ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಹೆಸರು ಕಾಳಿಗೆ ಬಳಸಿರುವ ಕಪ್ನಲ್ಲೇ 3 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಬೇಕು. ಮೂರು ವಿಷಲ್ ಬಂದಾಗಿದೆ. ಸ್ಟವ್ನ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ ಓಪನ್ ಮಾಡಬೇಕು. ಹೆಸರು ಕಾಳು ಎಷ್ಟು ಬೆಂದಿದೆ ಅಂತ ನೋಡೋಣ. ಸಾಮಾನ್ಯವಾಗಿ 3 ವಿಷಲ್ಗೆ ಹೆಸರು ಕಾಳು 70% ಬೆಂದಿರುತ್ತೆ. ಈಗ ಕುಕ್ಕರ್ಗೆ 1 ಕಪ್ಪಷ್ಟು ತುರಿದ ತೆಂಗಿನಕಾಯಿಯನ್ನು ಹಾಕಿ ಇನ್ನೊಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆಯೇ ಇನ್ನೊಂದು ವಿಷಲ್ ಕೂಗಿಸ್ಬೇಕು. ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಹೆಸರು ಕಾಳು ಸಹ ಸರಿಯಾಗಿ ಬೆಂದಿದೆ. ಈಗ ಇದಕ್ಕೆ 1 ಕಪ್ಪಷ್ಟು ಬೆಲ್ಲವನ್ನು ಹಾಕಬೇಕು. ಸ್ವೀಟ್ ಜಾಸ್ತಿ ಬೇಕು ಅನ್ನುವರು ಬೆಲ್ಲವನ್ನು 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇನ್ನು ಕಿಚಡಿ ಹೆಲ್ದಿಯಾಗಿದ್ದರೆ ಸಾಕು ಅನ್ನೋರು ಬೆಲ್ಲನ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಕೊನೆಯದಾಗಿ ಇನ್ನೊಂದು ಕಪ್ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡದೇನೆ 1 ಕುದಿ ಬರುವವರೆಗೂ ಬಾಯ್ಲ್ ಮಾಡಿ. ಬಾಯ್ಲ್ ಬಂದಾಗಿದೆ, ಚೆನ್ನಾಗಿ ಕುದಿತಾನೂ ಇದೆ. ಹಾಗೆಯೇ ಫ್ಲೇವರ್ಗೆ ಅಂತ 1 ಚಿಟಿಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಹೆಲ್ದಿ ಆದಂತಹ ಹೆಸರು ಕಾಳಿನ ಕಿಚಡಿ ರೆಡಿಯಾಗಿದೆ. ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ನನ್ನ ವಿಡಿಯೋಗಳು ಹಿಂದಿ ಭಾಷೆಯಲ್ಲೂ ಸಹ ಲಭ್ಯವಿದೆ.